ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದು ಮಂತ್ಲಿ ಲವ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಗೈಸ್ ಈ ರೀಡಿಂಗ್ ತುಂಬ ಜನರಲ್ ಆಗಿರುತ್ತೆ, ಎಲ್ಲರ ಜೊತೆ ರೆಸನೆಂಟ್ ಆಗೋದಿಲ್ಲ. ನಿಮ್ಮ ಜೊತೆ ರೆಸನೆಂಟ್ ಆದರೆ ಡೆಫಿನೆಟ್ಲಿ ತಗೊಳ್ಳಿ, ಇಲ್ಲ ನೆಕ್ಸ್ಟ್ ಟೈಮ್ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ರೀಡಿಂಗಲ್ಲಿ ಫಸ್ಟ್ ಕಾರ್ಡ್ ನನಗೆ ಸಿಕ್ಕಿರೋದೇ ಪೇಜ್ ಆಫ್ ಕಪ್ಸ್. ನಿಮ್ಮ ಪರ್ಸನ್ ಸೊ ಡೆಫಿನೆಟ್ಲಿ ಸೋಲ್ಮೇಟ್ ಕನೆಕ್ಷನಲ್ಲಿ ಇರ್ತೀರಾ ಆ್ಯಂಡ್ ಪೇಜ್ ಆಫ್ ಕಪ್ಸ್ ಇರೋದ್ರಿಂದ ನಿಮ್ಮನ್ನ ತುಂಬ ಇಂಪ್ರೆಸ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಓಕೆ, ದೇ ಆರ್ ಟ್ರೈಂಗ್ ಟು ಇಂಪ್ರೆಸ್ ಯು ಅ ಲಾಟ್. ಆಮೇಲೆ ನ್ಯೂ ಪರ್ಸನ್ ಎನರ್ಜೀಸ್ ಕೂಡ ಇಲ್ಲಿ ನನಗೆ ಅನಿಸ್ತಾ ಇದೆ ಫಾರ್ ಸಮ್ ಪೀಪಲ್. ಓಕೆ, ಕೆಲವೊಬ್ರಿಗೆ ಮಾತ್ರ. ಆ್ಯಂಡ್ ಆಲ್ಸೋ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ಇಲ್ಲಿ ಫಸ್ಟ್ ಆಫ್ ಆಲ್ ಪೇಜ್ ಆಫ್ ಕಪ್ಸ್ ಇನ್ನೊಂದೇನು ತೋರಿಸುತ್ತೆ ಅಂದರೆ ನಿಮ್ಮ ಲವ್ ಲೈಫಲ್ಲಿ ಒಂದು ನ್ಯೂ ಪೇಜ್ ಶುರು ಆಗ್ತಾ ಇದೆ ಅಂತ ಹೇಳ್ಬೋದು. ಇಲ್ಲ ನೀವು ಫ್ರೆಂಡ್ಸ್ ಇದ್ರಿ, ಟಿಲ್ ನಾವು ನೀವಿಬ್ರು ಫ್ರೆಂಡ್ಸ್ ಇದ್ರಿ, ಈಗ ಒಂದು ರಿಲೇಷನ್ಶಿಪ್ಪಲ್ಲಿ ಹೋಗ್ತಿದ್ದೀರಾ, ಇಲ್ಲ ರಿಲೇಷನ್ಶಿಪ್ ಅವ್ರು ಇರೋರು ಒಂದು ಮ್ಯಾರೇಜ್ ಕಮಿಟ್ಮೆಂಟಿಗೆ ಹೋಗ್ತಿದ್ದೀರಾ. ಮ್ಯಾರೇಜ್ನ ರಿಪ್ರೆಸೆಂಟ್ ಕೂಡ ಮಾಡುತ್ತೆ ಇದು. ಆ್ಯಂಡ್ ಆಲ್ಸೋ ನಿಮ್ಮ ಜೊತೆ ಎಲ್ಲೋ ಟ್ರಿಪ್ ಹೋಗಬೇಕು ಅಂತ ಅವರು ಪ್ಲ್ಯಾನ್ ಮಾಡ್ಬೋದು, ಇಲ್ಲ ಅವ್ರು ಎಲ್ಲೋ ಟ್ರಿಪ್ ಹೋಗೋದೊಂದು ಪ್ಲ್ಯಾನ್ ಇದೆ. ಸೊ ಮೇ ಬಿ ಹಾಗಾಗಿ ಅವ್ರು ಬೇರೆ ಆ್ಯಕ್ಷನ್ಸ್ ತಗೋತಿಲ್ಲ ಅಂತಲೂ ಹೇಳ್ಬೋದು ಇಲ್ಲಿ. ಆ್ಯಂಡ್ ಡೆಫಿನೆಟ್ಲಿ ಅವ್ರು ನಿಮ್ಮನ್ನ ಇಂಪ್ರೆಸ್ ಮಾಡೋದಕ್ಕೆ ಡಿಫ್ರೆಂಟ್ ಕೈಂಡ್ ಆಫ್ ಫೋಟೋಸ್ ಈ ಥರ ಎಲ್ಲ ನಿಮಗೆ ಸೆಂಡ್ ಮಾಡಬಹುದು ಅನಿಸ್ತದೆ. ಆ್ಯಂಡ್ 2 ಆಫ್ ಕಪ್ಸ್ ಇದೆ ಇಲ್ಲಿ. ಡೆಫಿನೆಟ್ಲಿ ವಿತಿನ್ 2 months ನೀವು ತುಂಬ ಟೈಮಿಂದ ನಿಮ್ಮ ಪರ್ಸನ್ಗೆ ಮೀಟ್ ಆಗಿಲ್ಲ ಅಂದರೆ ಮೀಟ್ ಆಗೋ ಚಾನ್ಸಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಯಾರೋ ಇಲ್ಲಿ ಅಷ್ಟು ಕಂಫರ್ಟ್ ಫೀಲ್ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಆಮೇಲೆ ನಿಮ್ಮ ಪರ್ಸನ್, ನಾನು ಓಪನ್ ಆಗಿ ಹೇಳ್ತಿದ್ದೀನಿ, ಏನು ತಪ್ಪು ಹೇಳ್ಕೋಬೇಡಿ, ಬಟ್ ನಿಮ್ಮ ಪರ್ಸನ್ ನಿಮಗೆ ಫಿಸಿಕಲಿ ಮೇ ಬಿ ಕೇಳ್ಬೋದು, ಲೈಕ್ ಮದುವೆಗಿನ್ನ ಮುಂಚೆನೇ, ರೈಟ್. ಸೊ ಆ ಥರ ಒಂದು ಎನರ್ಜಿ ಕೂಡ ಇಲ್ಲಿದೆ. ಬಟ್ ಅದನ್ನು ಯಾರೋ ಒಬ್ರು ಅಕ್ಸೆಪ್ಟ್ ಮಾಡ್ಕೋತಿಲ್ಲ. ಇಟ್ಸ್ ಕಂಪ್ಲೀಟ್ಲಿ ಯುವರ್ ವಿಶ್. ನಾನು ಇದ್ರ ಬಗ್ಗೆ ಏನು ನನ್ನ ಒಪಿನಿಯನ್ಸ್ ಇಡೋದಿಲ್ಲ. ಬಟ್ ಡೆಫಿನೆಟ್ಲಿ ಈ ಒಂದು ಎನರ್ಜಿ ಕ್ಯಾನ್ ಫೀಲ್, ದಟ್ಸ್ ವಾಟ್ ಐ ಶೇರ್ಡ್. ಆ್ಯಂಡ್ ಜಡ್ಜ್ಮೆಂಟ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ಲಿ ಯು ವಿಲ್ ಬಿ ರಿಸೀವಿಂಗ್ ಅ ಗುಡ್ ನ್ಯೂಸ್ ಅಂತ ಹೇಳ್ತೀನಿ. ಆಮೇಲೆ ನಿಮ್ಮ ಒಂದು ಪ್ರೇಯರ್ಸ್ಗಳು ಏನು ನೀವು ಪ್ರೇಯರ್ ಮಾಡ್ತಾ ಇದ್ರಿ, ಲೈಕ್ ಫ್ರಮ್ ಲಾಂಗ್ ಟೈಮ್, ಡೇ ನೈಟ್ ಯಾವಾಗಲೂ ನೀವೇನು ಪ್ರೇಯರ್ ಮಾಡ್ತಾ ಇದ್ರಲ್ವಾ, ಆ ಒಂದು ಗುಡ್ ನ್ಯೂಸ್ ನಿಮಗೆ ಸಿಗಲಿದೆ ಅಂತ ಹೇಳ್ಬೋದು. ಏಸ್ ಆಫ್ ಪೆಂಟಿಕಲ್ಸ್, ಯು ವಿಲ್ ಬಿ ರಿಸೀವಿಂಗ್ ಲಾಟ್ಸ್ ಆಫ್ ಮನಿ ಅಂತ ಹೇಳ್ಬೋದು. ಇಲ್ಲ ಸರ್ಪ್ರೈಸಸ್ ಇರುತ್ತೆ ನಿಮಗೆ ಈ ಮಂತಲ್ಲಿ. ಜಡ್ಜ್ಮೆಂಟ್ ಇರೋದ್ರಿಂದ ಏನೋ ಒಂದು ಫೈನಲ್ ಡಿಸಿಷನ್ ಕೂಡ ಬರುತ್ತೆ. ಒಂದು ನಿಮ್ಮ ಲವ್ ಲೈಫ್ ಏನಿದೆ ಒಂದು ಫೈನಲ್ ಡಿಸಿಷನಿಗೆ ಬರುತ್ತೆ. ಐದರ್ 1 year ಮ್ಯಾರೇಜ್ ಅಂತ ನಿಮ್ಮ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡ್ಬೋದು, ಇಲ್ಲ ಬೇರೆ ಏನೋ ಒಂದು ಕಮಿಟ್ಮೆಂಟ್ ಅನ್ನೋದು ಡೆಫಿನೆಟ್ಲಿ ಸಿಗೋ ಚಾನ್ಸಸ್ ಇದೆ. 5 ಆಫ್ ಕಪ್ಸ್ ಇರೋದ್ರಿಂದ ನಿಮ್ಮ ಪರ್ಸನ್ ಯಾವುದೋ ಒಂದು ಮ್ಯಾಟ್ರಿಕ್ಸ್ ತೊಗೊಂಡು ಸ್ವಲ್ಪ ಇಮೋಷ್ನಲ್ ಆಗ್ಬಹುದು, ಇಲ್ಲ ನಿಮ್ಮ ಮುಂದೆ ಕಣ್ಣೀರು ಕೂಡ ಆಗ್ಬೋದು ಅಂತ ಹೇಳ್ಬೋದು. ಆ್ಯಂಡ್ ಏನೋ ಒಂದು ಲಾಸ್ ಆಗುತ್ತೆ ಅನಿಸ್ತಾ ಇದೆ ಇಲ್ಲಿ ನಿಮ್ಮ ಪರ್ಸನ್ಗೆ, ಇಲ್ಲ ನಿಮಗೆ. ಆ್ಯಂಡ್ ದಟ್ ವಿಲ್ ಬಿ ಓನ್ಲಿ ಫಾರ್ ಲೈಕ್ ಆಲ್ರೆಡಿ ನಿಮಗೆ ಅದರ ಎಕ್ಸ್ಪೀರಿಯನ್ಸ್ ಇರುತ್ತೆ. ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ನಾಟ್ ಲೈಕ್ ನ್ಯೂ ಲಾಸ್. ಅಂದರೆ ಒಬ್ಬ ಪರ್ಸನ್ಗೆ ಒಂದು ಸಡನ್ನಾಗಿ ಏನೋ ಒಂದು ಹೊಸದು ಲಾಸ್ ಆದರೆ ಅದನ್ನು ಫೇಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆಲ್ರೆಡಿ ಒಂದು ಆಗಿರುತ್ತೆ, ಅದೇ ಮತ್ತೆ ರಿಪೀಟ್ ಆದಾಗ ಏನಾಗುತ್ತೆ, ಅವ್ರಿಗೆ ಸ್ವಲ್ಪ ಐಡಿಯಾ ಇರುತ್ತೆ, ಓಕೆ ಇದರಿಂದ ನಾನು ಈಗ ಹೊರಗಡೆ ಬರ್ಬೋದು ಅಂತ. ಸೊ ಸೇಮ್ ಲಾಸ್ ಅಗೇನ್ ಏನೋ ನಿಮಗೆ ಫೀಲ್ ಆಗ್ಬೋದು, ಇಲ್ಲ ನಿಮ್ಮ ಮನೇಲಿ ಯಾರ್ದು ಹೆಲ್ತ್ ಇಶ್ಯೂ ಆಗ್ಬೋದು. ದೇರ್ ಈಸ್ ಸಮಥಿಂಗ್ ಲೈಕ್ ಒಂದು ಸ್ವಲ್ಪ ವೀಕ್ ಆಗಿರುತ್ತೆ ಒಂದು ಎನರ್ಜಿ, ಇಮೋಷ್ನಲ್ ಆಗ್ತೀರಾ ನೀವು ಅಂತ ಕಾಣಿಸ್ತಾ ಇದೆ. ಕ್ವೀನ್ ಆಫ್ ಕಪ್ಸ್ ಇರೋದ್ರಿಂದ ಇಲ್ಲಿ ಡೆಫಿನೆಟ್ಲಿ ಆರ್ಟಿಸ್ಟಿಕ್ ಎನರ್ಜಿ ಅಂತ ಹೇಳ್ಬೋದು ಇಲ್ಲಿ. ಇಲ್ಲ ನಿಮಗೆ ಒಂದು ಬೇರೆ ಕ್ರಿಯೇಟಿಂಗ್ ಥಾಟ್ಸ್ ಬರ್ಬೋದು ಈ ಮಂತಲ್ಲಿ, ಇಲ್ಲ ನಿಮ್ಮ ಪರ್ಸನ್ಗೆ ನೀವು ಹೆಲ್ಪ್ ಮಾಡ್ತಿದ್ದೀರಾ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಮದರ್ ಇಶ್ಯೂ ನಿಮ್ಮ ಲವ್ ಲೈಫಲ್ಲಿ ಸ್ವಲ್ಪ ಕಾಣಿಸ್ಕೋತಿದೆ ಈ ಮಂತಲ್ಲಿ. ಆ್ಯಂಡ್ 8 ಆಫ್ ವ್ಯಾಂಡ್ಸ್ ಇದೆ, ಮೂನ್ ಕಾರ್ಡ್ ಇದೆ, 5 ಆಫ್ ಸಾರ್ಟ್ಸ್ ಇದೆ. ಆ್ಯಕ್ಚುಲಿ 8 ಆಫ್ ವ್ಯಾಂಡ್ಸ್ ಇರೋದ್ರಿಂದ ತುಂಬ ಟ್ರಾವೆಲ್ ಅಂತ ಹೇಳ್ತೀನಿ. ಈಗ ತುಂಬ ಟ್ರಾವೆಲ್ ಮಾಡ್ಬೋದು, ಇಲ್ಲಾಂದರೆ ತುಂಬ ಓಡಾಡ್ಬೋದು ನೀವು. ಆಮೇಲೆ ತುಂಬ ಬ್ಯುಸಿ ಇರ್ತೀರಾ ಅಂತ ಹೇಳ್ತೀನಿ ಈ ಮಂತಲ್ಲಿ. ಯಾವ ಡೇ ನಿಮಗೆ ಫ್ರೀ ಅಂತ ಸಿಗುತ್ತೆ ಅಂತ ನೀವು ಹುಡುಕ್ತಿರ್ತೀರಾ, ಲೈಕ್ ಯು ವಿಲ್ ಬಿ ಫೈಂಡಿಂಗ್ ಟೈಮ್, ಲೈಕ್ ಆರಾಮಾಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಟೈಮ್ ನೋಡ್ತಿರ್ತೀರಾ ಅಂತಲೂ ಅನಿಸ್ತಿದೆ. ಇಲ್ಲ ನೀವು ಪ್ಲ್ಯಾನ್ ಮಾಡಿಬಿಟ್ಟಿದ್ದೀರಾ, ಈ ದಿನ ನಾನು ಈ ವರ್ಕ್ ಮಾಡಬೇಕು ಅಂತ, ಈ ಥರ ಒಂದು ಎನರ್ಜಿ ಇದೆ. ಮೂನ್ ಕಾರ್ಡ್ ಇರೋದ್ರಿಂದ ಇಲ್ಲಿ
ಸ್ವಲ್ಪ ಮೂಡಿ ಕೈಂಡ್ ಆಫ್ ಪರ್ಸನ್ ಅಂತ ಹೇಳ್ತೀನಿ ಕಾರ್ಡ್ ನೋಡಿ. ಅಗೇನ್ ಮದರ್ ಇಶ್ಯೂ ಐ ಕ್ಯಾನ್ ಫೀಲ್ ಹಿಯರ್. ಆ್ಯಂಡ್ ಈವ್ನಿಂಗ್ ಟೈಮಲ್ಲೆಲ್ಲ ಸ್ವಲ್ಪ ನೀವೆಲ್ಲ ಬೆಳಿಗ್ಗೆಯಿಂದ ಏನಾಯಿತು ಅದ್ರ ಬಗ್ಗೆ ಥಿಂಕ್ ಮಾಡಿ ನಿಮ್ಮ ಪರ್ಸನ್ ಜೊತೆ ಸ್ವಲ್ಪ ಸ್ಯಾಡ್ ಆಗಿ ಶೇರ್ ಮಾಡ್ಕೋತೀರಾ. ದೇರ್ ಈಸ್ ಅನ್ ಸ್ಯಾಡ್ ಮೂಡಿ ಎನರ್ಜಿ ಆಲ್ಸೋ ದೇರ್. 5 ಆಫ್ ಸಾರ್ಟ್ಸ್ ಇರೋದ್ರಿಂದ ಕೆಲವೊಬ್ಬರಿಗೆ ಇಲ್ಲಿ ಫೀಲಿಂಗ್ಸ್ನ ನೋಡಿ ಆ್ಯಕ್ಚುಲಿ ಏನನ್ನಿಸ್ತಿದೆ ಅಂದರೆ ನನಗೆ ಅಷ್ಟು ನೀವು ಯಾವ ಥರ ಕೇರ್ ಮಾಡ್ತಿದ್ದೀರ ಆ ಥರ ಆ ಪರ್ಸನ್ ನಿಮಗೆ ಕೇರ್ ಮಾಡ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಬ್ರಿಗೆ ಮಾತ್ರ ಅವ್ರು ಬೇರೆಯವ್ರ ಜೊತೆನೂ ಆಲ್ರೆಡಿ ಈ ಥರ ಏನೋ ಚೀಟ್ ಮಾಡಿರ್ಬೋದು, ಇಲ್ಲ ನಿಮ್ಮ ಜೊತೆ ಏನೋ ಚೀಟಿಂಗ್ ನಡೀತಿದೆ. ಕೆಲವೊಬ್ಬರಿಗೆ ಥರ್ಡ್ ಪಾರ್ಟಿ ಎನರ್ಜಿ ಕೂಡ ಇರಬಹುದು ಅಂತ ನನಗೆ ಅನಿಸ್ತಾ ಇದೆ. ಆಮೇಲೆ ಬಾಟಮ್ ಆಫ್ ದ ಕಾರ್ಡ್ ನಮಗೆ ಇಲ್ಲಿ 4 ಆಫ್ ಸಾರ್ಟ್ಸ್ ಸಿಕ್ಕಿದೆ. ಆಸ್ ಯು ಕ್ಯಾನ್ ಸಿ ದಿಸ್ ಕಾರ್ಡ್. ಕರೆಂಟ್ಲಿ ನಿಮ್ಮ ಒಂದು ಹೆಲ್ತ್ ಸರಿ ಇಲ್ಲ ಅಂತ ಅನಿಸ್ತಿದೆ ಯಾರಿಗೂ ಇಲ್ಲಿ. ಇಲ್ಲ ನೀವು ಪ್ರೇ ಮಾಡ್ತಿದ್ದೀರಾ ಯೂನಿವರ್ಸ್ ಹತ್ರ, ಲೈಕ್ ಹೆಲ್ತ್ ಬೇಗನೆ ನನ್ನ ಸರಿ ಆಗಲಿ, ಇಲ್ಲ ನಿಮ್ಗೆ ಏನೋ ಬೇಗ ಆಗಿದೆ ಅದು ಸಿಗೋವರೆಗೂ ನೆಕ್ಸ್ಟ್ ಸ್ಟೆಪ್ ತೊಗೋತಾನೆ ಇಲ್ಲ, ಆ ಥರ ನಿಮ್ಮ ಎನರ್ಜಿ ಅನ್ನಿಸ್ತಿದೆ ನನಗೆ. ಡೋಂಟ್ ಡೂ ದ್ಯಾಟ್. ಟೈಮ್ ವೇಸ್ಟ್ ಮಾಡಬೇಡಿ. ಟೈಮ್ ಯಾವತ್ತೂ ಹೋಗ್ತಾ ಇರುತ್ತೆ, ಬರೋದಿಲ್ಲ. ಅದನ್ನು ನೀವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ಆ್ಯಂಡ್ ಈಗ ನಾನು ನಿಮಗೆ ಏಂಜಲ್ ಮೆಸೇಜ್ ಕೂಡ ಕೊಟ್ಬಿಡ್ತೇನೆ. ಫಾರ್ಗಿವ್ನೆಸ್ ಅಂತ ಬಂದಿದೆ. ಈ ಮೆಸೇಜ್ ಏನಕ್ಕೆ ಬಂದಿದೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರ್ಬೋದು, ಬಟ್ ಸ್ಟಿಲ್ ಯಾರಿಗೆ ಗೊತ್ತಿಲ್ಲ ನಾನು ಹೇಳ್ತೇನೆ. ಸಮ್ ಪೀಪಲ್ ಇನ್ಮೇಲೆ ಏನಾಗ್ಬೋದು, ನೀವು ಯಾರ ಮೇಲೆ ಆದರೂ ಸಿಟ್ಟಿಟ್ಕೋಬಹುದು, ಇಲ್ಲ ನಿಮ್ಮ ಮನಸ್ಸಲ್ಲಿ ತುಂಬ ಕೆಟ್ಟ ವಿಚಾರಗಳಿರ್ಬೋದು ಯಾರ ಮೇಲೆ ಆದರೂ. ಈ ಥರ ಇದ್ದಾಗ ಅವ್ರನ್ನ ಫಾರ್ಗಿವ್ ಮಾಡಿ, ಕ್ಷಮಿಸ್ಬಿಡಿ ಅಂತ ಹೇಳ್ತಿದ್ದಾರೆ. ಇಲ್ಲ ನೀವು ಕೂಡ ಏನೋ ತಪ್ಪು ಮಾಡಿದ್ದೀರಾ ಅಂತ ಅನಿಸ್ತಾ ಇದ್ರೆ ನೀವು ಕ್ಷಮೆ ಕೇಳ್ಕೊಳ್ಳಿ, ಕ್ಷಮೆ ಯಾಪಣೆ ಮಾಡ್ಕೊಳ್ಳಿ ಅಂತಲೂ ಕಾರ್ಡ್ ಹೇಳ್ತಿದೆ. ನೀವು ಯಾವಾಗ ಜನನ ಫಾರ್ಗಿವ್ ಮಾಡೋದು ಶುರು ಮಾಡ್ತೀರಾ, ಕ್ಷಮಿಸೋದು ಶುರು ಮಾಡ್ತೀರಾ, ನಿಮ್ಮ ಲೈಫ್ ಅಷ್ಟೇ ಪೀಸ್ಫುಲ್ ಆಗಿರುತ್ತೆ ಅಂತ ಹೇಳ್ಬೋದು. ಏನೋ ಒಂದು ಇಶ್ಯೂ ಆಗುತ್ತೆ, ಯಾರೋ ನಿಮಗೆ ಅನ್ವಾಂಟೆಡ್ಲಿ ಅವ್ರಪ್ಪ ಏನೋ ಮಾಡಿರ್ತಾರೆ, ಅಂದರೆ ವಾಂಟೆಡಾಗಿ ಏನೂ ಮಾಡಿರಲ್ಲ, ಅದು ಅವ್ರು ಬಂದು ನಿಮಗೆ ಈ ಥರ ಕ್ಷಮೆ ಕೇಳಿದಾಗ, ಸಾರಿ ಅಂತ ಹೇಳಿದಾಗ ನೀವು ಅವ್ರನ್ನ ಕ್ಷಮಿಸ್ಬೇಕಾಗುತ್ತೆ. ಜಸ್ಟ್ ಬಿಕಾಸ್ ಅವರು ಬಂದು ಹೇಳ್ತಿದ್ದಾರೆ ಅಂತ ಅಲ್ಲಿ ಈಗೋ ತೋರಿಸೋದಲ್ಲ. ಈ ಮಂತಲ್ಲಿ ಸ್ವಲ್ಪ ಈ ಮೆಸೇಜ್ ನೀವು ಜ್ಞಾಪಕ ಇಟ್ಕೊಳ್ಳಿ, ಎಲ್ಲ ಈಸಿಯಾಗಿ ಸ್ವಲ್ಪ ತಗೊಳ್ಳಿ ಥಿಂಗ್ಸ್ನ ಅಂತ ಹೇಳ್ಬೋದು.